ಮಾರ್ಕೆಟ್ ಗ್ಯಾಪ್ ಓಪನ್ ಆಯಿತು. ಅದರ ನಂತರ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡಿ ಕಂಪ್ಲೀಟ್ಲಿ ಸೈಡ್ ವೇಸ್ ಇತ್ತು, ಏನು ಕೂಡ ಮೊಮೆಂಟಮೇ ಇರಲಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಪ್ರೀವಿಯಸ್ಲಿ ಮೊಮೆಂಟಮ್ನ ಹೋಲ್ಡ್ ಮಾಡಿದೆ. ಅಂದರೆ ಏನಿಲ್ಲಿ ನಿನ್ನೆ ಮೊಮೆಂಟಮ್ ಆಗಿದೆ ಅಲ್ಲ, ಆ ಮೊಮೆಂಟಮ್ನ ಇಲ್ಲಿ ತನ್ನನ್ನು ತಾನೇ ಹೋಲ್ಡ್ ಮಾಡಿದೆ. ಅಂದರೆ ಈ ಪ್ರೈಸು ಪಂಪ್ ಆ್ಯಂಡ್ ಡಂಪ್ ಅಲ್ಲ. ಏನು ಎಲೆಕ್ಷನ್ ರಿಸಲ್ಟಲ್ಲಿ BJP ಅಷ್ಟು ಸೀಟ್ ಬರ್ತಾರೆ ಇಷ್ಟು ಸೀಟ್ ಬರ್ತಾರೆ ಅಂತ ಮಾರ್ಕೆಟ್ ಡೌನ್ ಸೈಡ್ ಬಂದು ದೆನ್ ಅಪ್ ಸೈಡ್ ಹೋಗ್ತಾರಲ್ಲ, ಮಾರ್ಕೆಟ್ ಅಪ್ ಸೈಡ್ ಬಂದು ದೆನ್ ಡೌನ್ ಸೈಡ್ ಬಂತಲ್ಲ, ಹಾಗಲ್ಲ. ಇದು ಸಸ್ಟೈನ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಮಾರ್ಕೆಟ್ ನಿನ್ನೆ ಮೂಮೆಂಟಮ್ ಅಥವಾ ಮೊನ್ನೆ ಮೂಮೆಂಟಮ್ ಅಲ್ಲ, ಸಸ್ಟೈನ್ ಮಾಡ್ತಾ ಉಂಟು. ಮಾರ್ಕೆಟ್ ಹೀಗೆ ಹೋಗೋದು. ಸೊ ಅದಕ್ಕೆ ನಾಳೆ ಸ್ವಲ್ಪ ಇಂಪಾರ್ಟೆಂಟ್ ಡೇ ಆಗ್ತಾರೆ, ಎಲ್ಲಿ ಮಾರ್ಕೆಟ್ ಓಪನ್ ಆಗ್ತದೆ ಅಂತ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಡೇ ಹೈನ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಒಂದು ಅಪ್ಸೈಡಲ್ಲಿ ಒಳ್ಳೆ ಮೂಮೆಂಟಮ್ ಮಾಡ್ಬೋದು. 120 to 130 ಅಪ್ಸೈಡಲ್ಲಿ ಮೂಮೆಂಟಮ್ ಮಾಡ್ಬೋದು. ಅದು 25K ತನಕ ಬರ್ಬೋದು. ಫೈನ್. ಸೊ ಗ್ಯಾಪ್ ಅಪ್ ಮಾರ್ಕೆಟು ಅಂದರೆ ಬೈಯಿಂಗ್ ಮಾರ್ಕೆಟು ನಮ್ಮ ಕೈಯಲ್ಲಿ ಇರಲ್ಲ, ಅದು ಗ್ಯಾಪ್ ಅಪ್ ಓಪನ್ ಆಗಿ ಹೋಗ್ತಾ ಇರುತ್ತೆ. ಸೊ ಅದನ್ನ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಮೊನ್ನೆ ದಿವಸ ಕ್ರ್ಯಾಶ್ ಆದಾಗ ಕೂಡ ಡಿಸ್ಕಸ್ ಮಾಡಿದೆ. ಇಲ್ಲಿಂದ ಮಾರ್ಕೆಟ್ ಅಪ್ಸೈಡಲ್ಲಿ ಹೋಗ್ತಾ ಇತ್ತಲ್ಲ, ಆವಾಗಲೇ ನಾನು ಹೇಳಿದ್ದೆ ಮಾರ್ಕೆಟ್ ನಿಮಗೆ ಕೈಗೆ ಸಿಗಲ್ಲ, ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟು ಹೋಗಿಬಿಡುತ್ತಂತ. ಸೊ ಐ ಡೋಂಟ್ ನೋ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ ETF ಅಲ್ಲಿ, ನಂಗೆ ಗೊತ್ತಿಲ್ಲ. ಬಟ್ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆ ಪ್ರಾಫಿಟ್ ಆಗಿರ್ಬೋದು. ಫೈನ್. ಸೊ ಅದನ್ನ ವಿಷಯ ಬಿಡೋಣ. ಈಗ ನಾವು ನಾಳೆ ಅನಾಲಿಸಿಸ್ ಹೇಳೋದಾದರೆ ಅಪ್ಸೈಡಲ್ಲಿ 25K ತನಕ ಹೋಗ್ಬೋದು. ಇಫ್ ಇನ್ ಕೇಸ್ ಅದು ಡೇ ಲೋನ ಬ್ರೇಕ್ ಡೌನ್ ಆದರೆ ಮಾರ್ಕೆಟು ಏನಿದು ಸಪೋರ್ಟ್ ತೋರ್ತಾ ಉಂಟಲ್ಲ, ದಟ್ ಮೀನ್ಸ್ ಇದು ಪ್ರೀವಿಯಸ್ ಟೈಮಲ್ಲಿ ಏನಾಗಿದೆ, ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಿದೆ. ಸೊ ಇದೀಗ ಬರುವಾಗ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾರೆ. ಅದು 24,750 ಇದು ನಮಗೆ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾರೆ ಇಫ್ ಇನ್ ಕೇಸ್ ಅದು ಡೇ ಲೋನ ಬ್ರೇಕ್ ಡೌನ್ ಆದರೆ. ಫೈನ್. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಈ ಪ್ರೈಸು ಬಯರ್ಸಿಗೆ ಇಂಟ್ರೆಸ್ಟ್ ಉಂಟಾ ಅಥವಾ ಇಂಟ್ರೆಸ್ಟ್ ಇಲ್ವಾ, ಅದು ಇಂಪಾರ್ಟೆಂಟ್ ಆಗ್ತಾರೆ. ಇಂಟ್ರೆಸ್ಟ್ ಇದ್ದರೆ ಏನಾಗ್ತಾರೆ, ಇಲ್ಲಿಂದ ರಿಯಾಕ್ಟ್ ಆಗಿಬಿಡುತ್ತಾರೆ. ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇಲ್ಲ, ಇಲ್ಲಿ ಮಾರ್ಕೆಟು ತನ್ನನ್ನು ತಾನೇ ಹೋಲ್ಡ್ ಮಾಡ್ಕೊಂಡು ಉಂಟು, ಆವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆದರೆ ಒಂದು ಒಳ್ಳೆ ಡೌನ್ ಸೈಡ್ ಮೂಮೆಂಟಮ್ ಬರೋ ಚಾನ್ಸಸ್ ಕೂಡ ಉಂಟು. ಬಟ್ ಅಲ್ಲಿ ನಂದು ಪೊಸಿಷನ್ ಸೈಜಿಂಗ್ ಮ್ಯಾನೇಜ್ ಆಗಿರಬೇಕು. ನಾವು ನಾರ್ಮಲ್ ಕ್ವಾಂಟಲ್ಲಿ ಏನು 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ, ಅಲ್ಲಿ ನಾವು 1 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ಗ್ಯಾಪ್ ಡೌನ್ ಓಪನ್ ಆಗಿ ಹೋಗಿರುತ್ತೆ. ಫೈನ್. ಸೊ ಗ್ಯಾಪ್ ಡೌನ್ ಓಪನ್ ಆದರೆ ಟಾರ್ಗೆಟ್ ಅದೆಲ್ಲ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ನಮಗೆ ಬ್ರೇಕ್ ಡೌನ್ ಆದರೆ ನಮ್ಮದು ಫಸ್ಟ್ ಟಾರ್ಗೆಟು ಹೇಳಿದಲ್ಲಿ 24,750 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ವಾಟ್ ಇಫ್ ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಿದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ರಿಯಾಕ್ಟ್ ಅಂದರೆ ಏನು ಗೊತ್ತುಂಟಾ, ಮಾರ್ಕೆಟ್ ಅಲ್ಲಿ ಪ್ರೈಸ್ ಹೋಲ್ಡ್ ಮಾಡ್ತಾರಾ ಅಥವಾ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರಾ ಅಥವಾ ಅಲ್ಲಿಂದ ಸೆಲ್ಲಿಂಗ್ ಬರ್ತಾರಾ ಅಂತ ಅರ್ಥ. ದಟ್ ಮೀನ್ಸ್ ಇಲ್ಲಿ ನೀವು ನೋಡ್ಬೋದು, ಈ ಕ್ಯಾಂಡಲ್ ನೋಡಿ ಹೇಗಿದು ಸೆಲ್ಲಿಂಗ್ ಬಂತು. ಇಫ್ ಇನ್ ಕೇಸ್ ಅಲ್ಲೇ ಹೋಲ್ಡ್ ಮಾಡಿ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಅದು ಬಯರ್ಸಿಗೆ ಇಂಟ್ರೆಸ್ಟ್ ಉಂಟು ಅಂತ ಅರ್ಥ. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ಅಂದರೆ ಇಲ್ಲಿ ಬಯರ್ಸಿಗೆ ಈ ಪ್ರೈಸು ಇಂಟ್ರೆಸ್ಟ್ ಇಲ್ಲ, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಉಂಟು, ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಉಂಟು ಅಂತ. ಯಾವಾಗ ಮಾರ್ಕೆಟು ಇಲ್ಲಿಂದ ಬ್ರೇಕ್ಔಟ್ ಆಗ್ತಾರೆ ಹೈನ ತೆಗೆದು, ಆವಾಗ ಈ ಬಯರ್ಸು ಸ್ವಲ್ಪ ಆ್ಯಡ್ ಆಗ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಫೈನ್. ಸೊ ಅದಕ್ಕೆ ಹೇಳೋದು, ಗ್ಯಾಪ್ ಅಪ್ ಓಪನ್ ಆದ್ರ ಮೇಲೆ ಅದೇ ಫೇವರಲ್ಲಿ ಹೋಲ್ಡ್ ಮಾಡ್ತಾ ಉಂಟಾ ಅಥವಾ ಅಗೇನ್ಸ್ಟ್ ದ ಫೇವರಲ್ಲಿ ಹೇಗೆ ಇವತ್ತು ಬಂತು ಗ್ಯಾಪ್ ಫಿಲ್ ಮಾಡಲಿಕ್ಕೆ ಹಾಗೆ ಫಿಲ್ ಮಾಡಲಿಕ್ಕೆ ಬರ್ತಾ ಉಂಟಾ. ಹಾಗೆ ಫಿಲ್ ಮಾಡಲಿಕ್ಕೆ ಬಂದರೆ ದೆನ್ ನಮ್ಗೆ ಏನಾದರೂ W ಪ್ಯಾಟರ್ನ್ ಅಥವಾ ಯಾವಾಗದು ಡೇ ಹೈ ಅಥವಾ ಯಾವಾಗ ಇದು ಲೋವರ್ ಲೋ ಫಾರ್ಮೇಷನ್ ಮಾಡ್ತಾರೆ, ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ಬೆಟರ್ ಅಂತ. ಫೈನ್. ಸೊ ನಾಳೆ ಅಷ್ಟೊಂದು ಎಕ್ಸಾಕ್ಟ್ ಆಗಿಲ್ಲ, ಬಿಕಾಸ್ ಮಾರ್ಕೆಟ್ ತುಂಬ ಮೂಮೆಂಟಮ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆಗಿ ಮೂಮೆಂಟಮ್ ಆಗಿದೆ. ಒಂದ್ಸಲ 25,000 ಟಚ್ ಆದ ಮೇಲೆ ಸ್ವಲ್ಪ ಒಂದು ಸೈಡ್ ವೇಸ್ ಟು ವಾಲಟೈಲ್ ಮೂಮೆಂಟ್ ನಮಗೆ ಸಿಗ್ಬೋದು. ಸೊ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡೋದು ಬೆಟರ್ ಅಂತ ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಓಪನ್ ಆದರೆ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಏನೇ ಡೌಟ್ ಇದ್ರು, ನಾನು ಹೇಳಿದ ನಿಮಗೆ ಅನಾಲಿಸಿಸ್ ಇಷ್ಟ ಆದರೂ ಅಥವಾ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ಡೇ.